ಹೀಗೆ ಕೊರೋನಾ ಸೆಂಚುರಿ ಬಾರಿಸಿರೋದ್ರಿಂದ ಆತಂಕ ಹೆಚ್ಚಾಗ್ತಾ ಇದೆ. ಶಾಲೆಗಳಿಗೆ ಪ್ರತ್ಯೇಕ ಮಾರ್ಗಸೂಚಿಗೆ ಈಗ ಸಿದ್ಧತೆ ಮಾಡಿಕೊಳ್ಳಿ ಅಂತ ಸೂಚನೆ ಕೊಡಲಾಗಿದೆ. ಆರೋಗ್ಯ ಇಲಾಖೆ ಸೂಚನೆಯ ಹಾಗೆ ಮಾರ್ಗಸೂಚಿಯನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಕೊರೋನಾ ಗೈಡ್ಲೈನ್ಸ್ ಅನ್ನ ಶಿಕ್ಷಣ ಇಲಾಖೆ ಹೊರಡಿಸೋ ಸಿದ್ಧತೆಯಲ್ಲಿದೆ. ನಾಳೆಯಿಂದ ಎಲ್ಲಾ ಶಾಲೆಗಳಿಗೆ ಅಧಿಕೃತವಾಗಿ ಮಾರ್ಗಸೂಚಿ ನೀಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಗತಿ, ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಗತಿ, ಈಗಷ್ಟೇ ಸಮ್ಮರ್ ಹಾಲಿಡೇಸ್ ಮುಗಿದು ಶಾಲೆಗಳ ಆರಂಭ ಆಗಿದೆ, ಅದರ ಮಧ್ಯೆ ಕೊರೋನಾ ಆತಂಕ. ಸೊ ಯಾವ ರೀತಿ ಗೈಡ್ಲೈನ್ಸ್ಗೆ ಶಿಕ್ಷಣ ಇಲಾಖೆ ತಯಾರಿ ಮಾಡಿಕೊಳ್ತಾ ಇದೆ? ವಿಜಯ್, ನಾಳೆಯಿಂದ ಶಾಲೆ ಆರಂಭ ಆಗುತ್ತೆ. ಸರ್ಕಾರಿ ಶಾಲೆ ಜೊತೆಗೆ ಅನುದಾನ ರಹಿತ ಖಾಸಗಿ ಶಾಲೆಗಳು ಕೂಡ ನಾಳೆಯಿಂದ ರಾಜ್ಯಾದ್ಯಂತ ಆರಂಭ ಆಗ್ತಾ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಕೋವಿಡ್ ಕೂಡ ಒಂದೆಡೆ ಸೆಂಚುರಿಯನ್ನ ದಾಟಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಸಕಲ ತಯಾರಿಯನ್ನು ಕೂಡ ಈಗ ಶಾಲೆಯಲ್ಲಿ ಮಾಡ್ಕೊಳ್ಳಲಾಗ್ತಾ ಇದೆ. ಈಗಾಗಲೇ ಶಾಲೆಯಲ್ಲಿ ಸ್ವಚ್ಛತಾ ಕಾರ್ಯ ಕೂಡ ಶುರುವಾಗಿರುವಂತದ್ದು, ಸ್ಯಾನಿಟೈಸೇಷನ್ ಎಲ್ಲ ಬಳಕೆ ಮಾಡೋದಕ್ಕೆ ಈಗಾಗಲೇ ಹೇಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆಯಿಂದಲೂ ಕೂಡ ಪ್ರತ್ಯೇಕವಾಗಿ ಶಿಕ್ಷಣ ಇಲಾಖೆಗೆ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿ ಶಾಲೆಯಲ್ಲಿ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮ ವಹಿಸಬೇಕು, ಮತ್ತೆ ಬರುವಂತಹ ಮಕ್ಕಳ ಪೋಷಕರಿಗೆ ಏನೇನು ವಿಚಾರವನ್ನ ತಿಳಿಸಿರಬೇಕು ಮೊದಲೇ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಡ್ವೈಸರಿ ನೋಟ್ ಅಥವಾ ಮಾರ್ಗಸೂಚಿ ಪ್ರಕಟ ಮಾಡಿ ಅನ್ನುವಂತಹ ಸೂಚನೆಯನ್ನ ಆರೋಗ್ಯ ಇಲಾಖೆ ನಿನ್ನೆ ಅಷ್ಟೇ ಕೊಟ್ಟಿತ್ತು. ಟ್ಯಾಗ್ ಕಮಿಟಿಯಲ್ಲಿ ಈ ಒಂದು ನಿರ್ಧಾರ ಆಗಿತ್ತು. ಅದಾದ ಬಳಿಕ ಈಗ ಶಿಕ್ಷಣ ಇಲಾಖೆಯಿಂದ ಇವತ್ತು ಮಾರ್ಗಸೂಚಿ ಪ್ರಕಟ ಆಗುವಂತಹ ಸಾಧ್ಯತೆ ಇದೆ. ಆ ಮಾರ್ಗಸೂಚಿಯಲ್ಲಿ ಏನೇನು ಅಂಶ ಇದೆ ಅಂತ ಕೇಳಿದ್ರೆ, ಮಾಸ್ಕ್ ಅನ್ನ ಯಾವ್ಯಾವ ಮಗುವಿಗೆ ಆ ಪೋಷಕರು ಅವರಾಗವರೇ ಮಾಸ್ಕ್ ನ ಹಾಕಿ ಕಳುಹಿಸಿದ್ರೆ ಅಂತಹ ಮಾಸ್ಕ್ ಅನ್ನ ಮಕ್ಕಳು ಹಾಕೊಂಡು ಬರಬಹುದು. ಯಾವುದೇ ರೀತಿಯಾಗಿ ಮಾಸ್ಕ್ ಕಡ್ಡಾಯ ಅಂತ ಮಾಡುವ ಹಾಗಿಲ್ಲ. ಜೊತೆಗೆ ಮಕ್ಕಳಿಂದ ಮಕ್ಕಳಿಗೆ ಸಾಮಾಜಿಕ ಅಂತರವನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಜೊತೆಗೆ ಶಾಲೆಯನ್ನ ಸ್ವಚ್ಛವಾಗಿಡಬೇಕು, ಶಾಲೆಯ ಪರಿಸರವನ್ನ ಸ್ವಚ್ಛವಾಗಿಡಬೇಕು. ಒಂದೆಡೆ ಡೆಂಗಿ ಭೀತಿ ಕೂಡ ಇರೋದ್ರಿಂದ ಶಾಲೆಯ ಸುತ್ತಮುತ್ತ ಎಲ್ಲೂ ಕೂಡ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ಆ ಮಗು ಏನಾದ್ರೂ ಜ್ವರ, ಶೀತ, ಕೆಮ್ಮುವಿನಿಂದ ಬಳಲ್ತಾ ಇದ್ರೆ ಅಂತಹ ಮಗುವಿಗೆ ಕಡ್ಡಾಯವಾಗಿ ರಜೆಯನ್ನ ಕೊಡಬೇಕು. ಜೊತೆಗೆ ಆ ಒಂದು ರಜೆಯನ್ನ ವಿಶೇಷ ಪ್ರಕರಣ ಅಂತ ಪರಿಗಣನೆ ಮಾಡಬೇಕು. ಅಂದ್ರೆ ಅಟೆಂಡೆನ್ಸ್ಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಆ ಮಗುವಿಗೆ ರಜೆಯ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ವರ್ಷದ ಕೊನೆಯಲ್ಲಿ ತಾಕೀತು ಮಾಡೋ ಹಾಗಿಲ್ಲ, ಅದನ್ನ ವಿಶೇಷ ಪ್ರಕರಣ ಅಂತ ಪರಿಗಣನೆ ಮಾಡಬೇಕು. ಜೊತೆಗೆ ಕೋವಿಡ್ ಸಂಬಂಧ ಮಕ್ಕಳಿಗೆ ಅಥವಾ ಪೋಷಕರಿಗೆ ಹೆದರಿಸುವ ಅವಶ್ಯಕತೆ ಇಲ್ಲ, ಆದ್ರೆ ಏನ್ ಪ್ರಿಕಾಷನ್ಸ್ ಅನ್ನ ತಗೊಳ್ಬೇಕು ಅಂತ ಪೋಷಕರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಿ ಈಗ ಇವತ್ತು ಸಂಜೆಯ ಒಳಗೆ ಒಂದು ಮಾರ್ಗಸೂಚಿ ಪ್ರಕಟ ಆಗುವಂತಹ ಸಾಧ್ಯತೆ ಇರುವಂತಹ ವಿಜಯ್. ಥ್ಯಾಂಕ್ ಯು ಪ್ರಗತಿ. ಸೊ ನಾಳೆಯಿಂದ ಶಾಲೆಗಳು ಆರಂಭ ಆಗ್ತಾ ಇದೆ. ಹೀಗಾಗಿ ಯಾವ ರೀತಿ ಶಾಲೆಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ವಿದ್ಯಾರ್ಥಿಗಳನ್ನ ಯಾವ ರೀತಿ ಜೋಪಾನ ಮಾಡಬೇಕು, ಗೈಡ್ಲೈನ್ಸ್ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಇಲಾಖೆ ಗೈಡ್ಲೈನ್ಸ್ ರಿಲೀಸ್ ಮಾಡೋದಕ್ಕಿದೆ. ಎಲ್ಲ ಶಿಕ್ಷಣ ಸಂಸ್ಥೆಗಳು ಇದೇ ಅನುಸಾರ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ. ರಾಜ್ಯದಲ್ಲಿ ಒಂದು ಕಡೆ 100ಕ್ಕೂ ಹೆಚ್ಚು ಕೊರೋನಾ ಪ್ರಕರಣಗಳು ದಾಖಲಾಗಿದೆ. ಈ ಮಧ್ಯೆ ಶಾಲೆಗಳು ಮತ್ತೆ ಪುನರಾರಂಭ ಆಗ್ತಾ ಇರೋದ್ರಿಂದ ಸಹಜವಾಗಿ ಆತಂಕ ಇರುತ್ತೆ. ಆದರೆ ಆತಂಕ ಬೇಡ, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ಅದರ ಕಡೆ ಗಮನ ಇರಲಿ ಅನ್ನೋದನ್ನು ಆರೋಗ್ಯ ಇಲಾಖೆ ನಿರಂತರವಾಗಿ ಹೇಳ್ತಾನೆ ಬರ್ತಾ ಇದೆ. ಅದರದ್ದೇ ಭಾಗವಾಗಿ ಶಿಕ್ಷಣ ಇಲಾಖೆಗೆ ಈಗ ಸೂಚನೆ ಕೊಟ್ಟಿರೋದು. ಸ್ಕೂಲ್ಗಳ ಓಪನ್ ಆಗ್ತಾ ಇದೆ, ವಿದ್ಯಾರ್ಥಿಗಳ ಬಗ್ಗೆ, ಮಕ್ಕಳ ಬಗ್ಗೆ ಗಮನ ಕೊಡಿ, ಅದಕ್ಕೆ ಅಗತ್ಯ ಇರುವಂಥ ಗೈಡ್ಲೈನ್ಸನ್ನು ರೆಡಿ ಮಾಡಿ ಶಿಕ್ಷಣ ಸಂಸ್ಥೆಗಳಿಗೆ ಸೂಚನೆ ಹೊರಡಿಸಿ ಅಂತ. ಸೊ ಇವತ್ತು ಸಂಜೆ ಒಳಗೆ ಆ ಗೈಡ್ಲೈನ್ಸನ್ನು ರೆಡಿ ಮಾಡಿ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತಹ ಶಿಕ್ಷಣ ಸಂಸ್ಥೆಗಳು, ಸಂಘಟನೆಗಳಿಗೆ ಗೈಡ್ಲೈನ್ಸ್ನ ಸೂಚನೆಗಳನ್ನು ರವಾನೆ ಮಾಡ್ತಾರೆ. ಅದರ ಹಾಗೆ ಶಾಲೆಗಳಲ್ಲಿ ನಿಯಮ ಪಾಲನೆ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.